ಆ್ಯಕ್ಚುಲಿ ನಿಜವಾಗ್ಲೂ ಇವಾಗ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಹೌದಾ ಗುರು, ಯಾಕೆ ಗುರು? ಅಯ್ಯೋ, ಪಿನಾಲೆಗೆ ಬೇಕಾಗಿರ್ತಕ್ಕಂಥದ್ದು 5 ಜನ, ಇವಾಗಲೇ 3 ಜನ ಸೆಲೆಕ್ಟ್ ಆಗಿಬಿಟ್ಟಿದೆ. 3 ಜನ ಸೆಲೆಕ್ಟ್ ಆದರೆ ಯಾರ್ಯಾರಪ್ಪ? ಸಂಗೀತ ಒಬ್ಬರೇ ತಾನೇ? ಸಂಗೀತ ಒಬ್ಬರು, ಆದರೆ ನಮ್ಮ ಕಿಚ್ಚ ಸುದೀಪ್ ಅವರು ಇವತ್ತು ನೀಟಾಗಿ ಹೇಳ್ತಾರೆ. ಆ್ಯಕ್ಚುಲಿ ಏನಪ್ಪ ಅಂತಂದರೆ, ಕಾಮಿಡಿ ಮಾಡ್ತಾ ನಗಿಸ್ತಾ ಎಲ್ಲರ ಜೊತೆಲೂ ಚೆನ್ನಾಗಿ ಇದ್ಕೊಂಡು ಒಂದಷ್ಟು ಕೀಟಲೆಗಳನ್ನ ಕೂಡ ಮಾಡ್ತಾ ಈಗಾಗಲೇ ತುಕಾಲಿ ಅವರು ಕೂಡ ಪಿನಾಲೆಗೆ ತಲುಪಿದ್ದಾರೆ. ಓಕೆ, ಇಬ್ಬರಾದರು ಪಿನಾಲೆಗೆ. ಇನ್ನೊಬ್ರು ಯಾರಪ್ಪ? ಇನ್ನೊಬ್ಬ ಯಾರಪ್ಪ ಅಂತಂದರೆ ಶನಿವಾರ. ಆ್ಯಕ್ಚುಲಿ ನಮ್ಮ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ, ಶನಿವಾರ ಬಂದ್ಬಿಟ್ಟು ಸೇಫ್ ಆಗ್ತಾ ಇರ್ತಕ್ಕಂಥ ಕಂಟೆಸ್ಟೆಂಟ್ ಈಸ್ ವರ್ತೂರಣ್ಣ ಅಂತ ಹೇಳ್ತಾರೆ. ಎಸ್, 3 ಜನ ಆ್ಯಕ್ಚುಲಿ ಪಿನಾಲೆಗೆ ಸೆಲೆಕ್ಟ್ ಆದರು. ವರ್ತೂರವ್ರನ್ನ ತುಂಬ ಜನ ಸೆಲೆಕ್ಟ್ ಆಗಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಅವರ ಒಂದು ಏನು ಬೇರೆಯವರ ರೀತಿ ಚೇಂಜ್ ಆಗುವಂಥ ಒಂದು ಗುಣ ಅವ್ರದ್ದಲ್ಲ. ನಾನಿರೋದೇ ಹೀಗೆ ಅಂತಕ್ಕಂಥ ಒಂದು ಅದ್ಭುತವಾದ ವ್ಯಕ್ತಿತ್ವ ಅವರದು. ಆ ಗುಣನೇ ಇವತ್ತು ಅವರನ್ನು 3ನೇಯವರನ್ನಾಗಿ ಸೆಲೆಕ್ಟ್ ಮಾಡಿದೆ. ಈಗ ಇನ್ನು ಬೇಕಾಗಿರ್ತಕ್ಕಂಥದ್ದು ಇಬ್ಬರು ಪಿನಾಲೆಗೆ. ಆ್ಯಕ್ಚುಲಿ 4 ಜನ ಇದ್ದಾರೆ: ಕಾರ್ತಿಕ್, ವಿನಯ್, ಡ್ರೋನ್ ಪ್ರತಾಪ್ ಮತ್ತು ನಮ್ರತಾ. ಓಕೆ, ಆ್ಯಕ್ಚುಲಿ ನಾಳೆ 4ನೇಯವರಾಗಿ ಆ್ಯಕ್ಚುಲಿ ವಿನಯ್ ಅವರು ಸೆಲೆಕ್ಟ್ ಆಗ್ತಾರೆ. 5ನೇಯವರು ಯಾರು ಹಾಗಾದರೆ? ಯಾರು? ಓಕೆ, ಹೊರಗಡೆ ಆ್ಯಕ್ಚುಲಿ ಮಾತಾಡ್ಕೊಳ್ತಾ ಇರ್ತಕ್ಕಂಥದ್ದು, ನಾಳೆ ನಮ್ರತಾ ಅವರು ಬಿಗ್ ಬಾಸ್ನಿಂದ ಹೊರ ಹೋಗ್ತಾರೆ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ನಮ್ರತಾ ಅವರು ಹೋಗ್ತಾರೆ ಅಂತ. ಓಕೆ, ಒಂದು ವೇಳೆ ಇಬ್ಬರನ್ನು ಕಳಿಸಿದ್ರೆ ಇನ್ನೊಬ್ರು ಯಾರು ಹೋಗ್ತಾರೆ? ಡ್ರೋನ್ ಪ್ರತಾಪ್ ಅವರು ಹೋಗ್ತಾರಾ? ಯಾಕೆಂದರೆ ಆ್ಯಕ್ಚುಲಿ ನಾವೆಲ್ಲರೂ ಕೂಡ ತುಂಬ ಫಸ್ಟಿಂದ ಹೇಳ್ಕೊಂಡು ಬರ್ತಾಯಿದ್ದಾರೆ, ಒಂದು ಕೈ ವಿನಯ್ದಾಗಿದ್ರೆ ಇನ್ನೊಂದು ಕೈ ಕಾರ್ತಿಕ್ ಅವ್ರದ್ದಾಗಬೇಕು ಅಂತ. ಆ್ಯಕ್ಚುಲಿ ಅವರಿಬ್ಬರನ್ನೆಲ್ಲ ಸೇಫ್ ಮಾಡಿಬಿಟ್ಟು ನಮ್ರತಾ ಮತ್ತು ಡ್ರೋನ್ ಪ್ರತಾಪ್ ಏನಾದ್ರೂ ಹೊರಗಡೆ ಕಳಿಸ್ಬಿಡ್ತಾರ? ಅದು ಎಲ್ಲೋ ಒಂದು ಸಣ್ಣ ಅಳುಕಿದೆ. ಏನಾಗುತ್ತೆ ಏನು ಅನ್ನೋ ಒಂದು ಕ್ಯೂರಿಯಾಸಿಟಿ ಅಂತೂ ಎಲ್ಲರಲ್ಲೂ ಐತೆ. ಓಕೆ, ಇದ್ರ ಬಗ್ಗೆ ನಿಮ್ಗಳದ್ದು ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ ನೋಡೋಣ.